ನಮ್ಮ ಮದ್ವೆಗೆ ನಮ್ಮ ಒಪ್ಪಿಗೆನೆ ಸಾಕಾಗತ್ತಾ ಅಥವಾ ತೆಂಗಿನಕಾಯಿ ಇಟ್ಟಿಗೆ ಎಲ್ಲ ಸೇರಿ ಓಕೆ ಹೇಳ್ಬೇಕಾ? ದೋಷ ಪೂಜೆ ಇವೆಲ್ಲ ನಾನು ನಂಬಲ್ಲ. ನೀನ್ ನಂಬ್ತೀಯಾ? ಹೇಳು ನಿತ್ಯ, ನೀನು ಕೂಡ ಅದೇ ಬೇಕು ಅಂದ್ರೆ ನನಗೆ ನೀನು ಬೇಕಾಗಿಲ್ಲ. ಮ್ಯಾರೇಜ್ ಕ್ಯಾನ್ಸಲ್ ಮಾಡೋಣ. ನನಗೆ ನನ್ನ ಸ್ಪೇಸ್ ಇಂಪಾರ್ಟೆಂಟ್. ಅವ್ರವ್ರಿಗೆ ಅವ್ರವ್ರ ಸ್ಪೇಸ್ ಬಿಡೋದು ನನ್ನ ಗುಣ. ನನ್ನ ಉಸಿರನ್ನ ನಾನು ಕೊಳುಕು ಮಾಡ್ಕೊಳ್ಳಲ್ಲ, ಪಕ್ಕದವ್ರಿಗೂ ತೊಂದರೆ ಕೊಡಲ್ಲ. ಸೊ ಹೇಳು ನಿತ್ಯ. ಆಸ್ ಯು ಲೈಕ್ ಜೈ. ನಾನು ನಾನಾಗೆ ಇರಬೇಕು ಅಂತ ಹೇಳ್ದವ್ ನೀನು. ನನ್ನಷ್ಟಕ್ಕೆ ಬಿಟ್ಟವನು. ನೀನು ಬದಲಾಗು ಅಂತ ನಾನ್ಯಾಕೆ ಹೇಳ್ತೀನಿ? ನಿನ್ನಿಷ್ಟ. ಥ್ಯಾಂಕ್ ಯು ನಿತ್ಯ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಈ ದೋಷ ಪೂಜೆನೆಲ್ಲ ನಾನು ಬಿಲೀವ್ ಮಾಡಲ್ಲ. ಬಟ್ ಜೈ, ಯಾವ ಕಾರಣದಿಂದಾದ್ರೂ ನಮ್ಮ ಮದುವೆ ನಿಂತ್ರೆ ನಾನು ತಡ್ಕೊಳಲ್ಲ. ನಾವು ನಂಬೋ ಸೈನ್ಸ್ ಆಗಲಿ, ನಮ್ದಿರೋ ನಾನ್ಸೆನ್ಸ್ ಆಗಲಿ ನಮ್ಮ ಮದುವೆಗೆ ಅಡ್ಡ ಆಗಬಾರ್ದು. ನಮ್ಮ ಮನೇಲಿ 25 ವರ್ಷ ಇದ್ದೆ. ನಿಮ್ಮ ಮನೇಲಿ 4 ದಿನ ಇದ್ದೆ. ಇಲ್ಲಿ ನನ್ನ ಮಾಮ ಆಗಲಿ, ಮಾವ ಆಗಲಿ, ಅಲ್ಲಿ ನಿನ್ನ ಮನೆಯವರಾಗಲಿ ಎಲ್ಲರೂ ನಮಗೆ ಒಳ್ಳೇದನ್ನೇ ಬಯಸೋರೆ. ನಮ್ಮ ಮದುವೆ ಆಗಲಿ ಅಂತ ಆಸೆ ಪಡ್ತಿರೋರೆ. ನಮಗೋಸ್ಕರ ಕಷ್ಟಪಡೋರು, ಅವರಿಗೋಸ್ಕರ ನಮ್ಗಿಷ್ಟ ಇಲ್ಲದೆ ಇದ್ರು ಕೆಲವನ್ನ ಮಾಡಲೇಬೇಕು. ನಿತ್ಯ ಪ್ಲೀಸ್ ಜೈ, ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಹಾಗೆ ನಾನು ನಿನ್ನ ಮಿಸ್ ಮಾಡ್ಕೊಳ್ಳಲ್ಲ. ನನಗೆ ನೀನು ಬೇಕು. ನಮ್ಮ ಮದುವೆ ನಡಿಬೇಕು. ನಾನು ನಿನ್ನ ಹಾಗೆ ಸ್ಟ್ರಾಂಗ್ ಆಗೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ನನ್ನ ಭಯನ ದೂರ ಮಾಡಿ ನನಗೆ ಧೈರ್ಯ ಕೊಡೋಕ್ಕೆ ಇದನ್ನ ಮಾಡ್ತಿದ್ದೀನಿ ಅನ್ಕೋ. ನಾನು ಪಡ್ಕೊಳ್ಳೋದಕ್ಕೆ ಮಾಡ್ತಿದ್ದೀನಿ ಅನ್ಕೋ. ನನಗೋಸ್ಕರ 1 ಡೇ ಸ್ಪೆಂಡ್ ಮಾಡೋನು 1 ಅವರ್ ಸ್ಪೆಂಡ್ ಮಾಡೋಕ್ಕಾಗಲ್ವಾ ಜೈ? ಓಕೆ ನಿತ್ಯ. ನಾನು ಪೂಜೆ ಮಾಡ್ತೀನಿ. ಎಲ್ರೂ ನನ್ನ ಆಡ್ಕೊಳ್ತಾರಷ್ಟೇ. ಗಂಡಸರು ಯಾವತ್ತೂ ಇಷ್ಟೇ ಹೆಂಡತಿ ಪರನೇ. ಕಂಗ್ರ್ಯಾಚುಲೇಷನ್ಸ್ ಜಾಯ್. ಮದ್ವೆಗೂ ಮೊದಲೇ ನಿನ್ನ ನಿತ್ಯ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ರೇಷ್ಮೆ ಬಟ್ಟೆ ತರ್ಸೋದಾ? ವಾಟ್? ಮತ್ತೆ ರೇಷ್ಮೆ ಬಟ್ಟೆ ಯಾಕೆ? ಪೂಜೆ ಮಾತ್ರ ಮಾಡ್ತೀನಿ. ಪ್ಲೀಸ್ ಜೈ, ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಮಾಡಬೇಕು. 1 ಅವರ್ ನಿಂದಲ್ಲ ಅನ್ಕೋ. ಅನ್ಸಿದ್ನ ಹೇಳಲೇಬೇಕು ಸರ್. ಈ ಗೆಟಪ್ ಅಲ್ಲಿ ನೀವು ಸೂಪರ್ ಆಗಿದ್ದೀರಿ ಸರ್. ಇಷ್ಟ ಇಲ್ಲದೆ ಇದ್ರು ಈ ರೀತಿ ಕೆಲಸ ಮಾಡಿ ಸುತ್ತಲಿನ ಸಮಾಜಕ್ಕೆ ಯಾವ ಮೆಸೇಜ್ ಕೊಡ್ತಿದ್ದೀನಿ ಹೇಳು ನಾಣಿ? ಇದರಲ್ಲಿ ಮೆಸೇಜ್ ಏನಿದೆ ಸರ್? ಮೇಡಮ್ಗೋಸ್ಕರ ಮಾಡ್ತಾ ಇದ್ದೀರಾ. ಈ ಟೈಮಲ್ಲಿ ನಿನ್ ಮೀನಾಕ್ಷಿ ಇದ್ದಿದ್ರೆ ಇನ್ನೂ ಸಂತೋಷ ಪಟ್ಟಿರ್ತಿದ್ದೆ ಅಲ್ವಾ? ಹೌದು ಸರ್. ನೀನೆಷ್ಟು ಸ್ಯಾಡಿಸ್ಟ್ ನಾಣಿ. ಪಕ್ಕದವ್ರು ಹಾಳಾಗ್ತಿದ್ದಾರೆ ಅಂದ್ರೆ ನೋಡ್ಕೊಂಡು ಖುಷಿ ಪಡ್ತಿದ್ಯಲ್ಲ. ಅದೇನ್ ಸರ್ ಈಗ ಅಂತಿದ್ದೀರಾ? ಪ್ರೀತಿಸಿದ ಹುಡುಗಿ ಮೋಸ ಮಾಡಿದ್ಲು ಅಂತ ಕೆಲವರು, ಮದ್ವೆ ಮಾಡ್ಕೊಂಡಿರೋ ಹುಡುಗಿ ಟಾರ್ಚರ್ ಕೊಡ್ತಾಳೆ ಅಂತ ಇನ್ ಕೆಲವರು, ಮಧ್ಯದಲ್ಲಿ ನಿನ್ನಂತವ್ರು.
ಚಾಲೆಂಜ್ ಮಾಡಬೇಕಾಗಿರೋ ನಮ್ಮ ಸೊಸೈಟಿ ಸೆಕ್ಯೂರಿಟಿ ಹುಡುಕ್ಬೇಕಾಗಿರೋದು ದೊಡ್ಡ ದೌರ್ಭಾಗ್ಯ ನಣಿ. ಸರ್ ಪೂಜೆಗೆಲ್ಲ ಸಿದ್ಧ ಆಗಿದೆ ಅನ್ಸುತ್ತೆ, ಹೋಗೋಣವಾ? ಫಸ್ಟ್ ಪ್ಲೇಸ್ಗೋಸ್ಕರ ಏನೆಲ್ಲ ಮಾಡ್ಬೇಕಾಯ್ತು ನೋಡ್ ನಣಿ. ನಮಸ್ಕಾರ ಮಾಡ್ಕೊಳ್ಳಿ. ಓಂ ತಸ್ಯ ವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನೋಡಿ, ನಿಮ್ಮ ಹೆಸರು ಗೋತ್ರ ಹೇಳಿ. ಸೂರ್ಯವಂಶ ಜಯಸೂರ್ಯ ಶಿವಗೋತ್ರ. ಶಿವಗೋತ್ರಾದ್ಭವಸ್ಯ ಸೂರ್ಯವಂಶದ ಜಯದೇವನಾಮಸ್ಯ ಯಜಮಾನಸ್ಯ ಸಕುಟುಂಬನಾಮಸ್ಯ ಕ್ಷೇಮಸ್ಥೈರಸ್ಯ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿರಸ್ತು. ಇಲ್ಲಿ ನೋಡಪ್ಪ, ಈಗ ನೀವು ಮಾಡ್ತಿರೋ ದೋಷ ನಿವಾರಣೆಯ ಪೂಜೆಯ ಹೆಸರು ಚಂಡಿಕಾ ಯಾಗ ಅಂತ ಹೇಳಿ. ಈ ಹಿಂದೆ ಪಾರ್ವತಿ ದೇವಿ ಪರಮೇಶ್ವರನನ್ನ ಪಡೆದುಕೊಳ್ಳೋದಕ್ಕೆ ಸಪ್ತ ಸಮುದ್ರದಿಂದ ಸಪ್ತ ನದಿಗಳಿಂದ ಪವಿತ್ರ ಜಲಾನ 14 ಕಲಶದಲ್ಲಿ ತಂದು ಬಂಗಾರದ ಕಲಶದಿಂದ ಆ ಜಲಾನ ಸಂಪ್ರೋಕ್ಷಣೆ ಮಾಡಿ ಹಾಲು, ಮೊಸರು, ಜೇನು, ತುಪ್ಪ, ಸಕ್ಕರೆ, ತೆಂಗಿನಕಾಯಿ ನೀರಿನ ಪಂಚಾಮೃತನ ಆ ಕಲಶಕ್ಕೆ ಹಾಕಿ ಆ ಹಿಮಗಿರಿಯಲ್ಲಿರೋ ಕೈಲಾಸ ಪರ್ವತದಲ್ಲಿ 3 ಸಲ ವಿರುದ್ಧ ದಿಕ್ಕಿನಲ್ಲಿ ಪ್ರದಕ್ಷಿಣೆ ಮಾಡಿ ಆ ಶಿವಲಿಂಗಕ್ಕೆ ಆ ಪ್ರಧಾನ ಕಲಶದಲ್ಲಿರೋ ಪಂಚಾಮೃತನ ಅಭಿಷೇಕ ಮಾಡಬೇಕು. ಅದರಿಂದ ಪಾರ್ವತಿ ಪರಮೇಶ್ವರರ ಮದುವೆ ಆಯಿತು. ಪಾರ್ವತಿಗಿರೋ ಇನ್ನೊಂದು ಹೆಸರು ಚಂಡಿ ಆಗಿರೋದ್ರಿಂದ ಅವತ್ತಿನಿಂದ ಈ ಪೂಜೆಗೆ ಚಂಡಿ ಪ್ರದಕ್ಷಿಣೆ ಅಂತ ಪುರಾಣದಲ್ಲಿ ಪ್ರಾಶಸ್ತ್ಯ ಪಡೆದಿದೆ. ಆ ನಂತರದಲ್ಲಿ ಅಹಲ್ಯನ ಪಡೆಯೋದಕ್ಕೆ ದೇವೇಂದ್ರ ಕೋಳಿ ರೂಪದಲ್ಲಿ ಜೋರಾಗಿ ಕೂಗ್ದ. ಗೌತಮನ ಶಾಪಕ್ಕೆ ಗುರಿಯಾದ. ಆ ಋಷಿಯ ಶಾಪ ಕಳ್ಕೊಳ್ಳೋದಕ್ಕೆ ಇಂದ್ರನು ಕೈಲಾಸ ಪರ್ವತದ ಸುತ್ತ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ದ. ಆಮೇಲೆ ಎಷ್ಟೋ ಋಷಿಗಳು, ರಾಜರು, ಪ್ರಜೆಗಳು ಈ ಪೂಜೆ ಮಾಡಿ ತಮ್ಮ ದೋಷ ನಿವಾರಣೆ ಮಾಡಿಕೊಂಡ್ರು. ನೀವು ಕೂಡ ಈ ಪೂಜೆ ಮಾಡಿ ಆ ಪರಮೇಶ್ವರನ ಕೃಪೆ ಪಡ್ಕೊಳ್ಳಿ. ನಿಮ್ಮೆಲ್ಲ ದೋಷ ಹೋಗಿ ಈ ವಿವಾಹ ನಿರ್ವಿಘ್ನವಾಗಿ ಯಾವ ಆತಂಕ ಇಲ್ಲದೆ ನಡೆಯುತ್ತೆ. ಸ್ಟಾರ್ಟ್ ಮಾಡಿದಿರಲ್ಲ, ಬೇಗ ಮುಗಿಸಿ. ನೋಡಪ್ಪ, ಇಲ್ಲಿ ಈ ಕಲಶ ಸಪ್ತ ಸಮುದ್ರ ನದಿಗಳ ಪವಿತ್ರ ಜಲದಿಂದ ಪಂಚಾಮೃತದಿಂದ ತುಂಬಿದೆ. ಈ ಕಲಶ ಹಿಡ್ಕೊಂಡು ದೇವಸ್ಥಾನ ಗರ್ಭಗುಡಿ ಸುತ್ತ 3 ಸಲ ಎಡ ಬಲ ದಿಕ್ಕಲ್ಲಿ ಪ್ರದಕ್ಷಿಣೆ ಮಾಡಿ ಆ ಪರಮೇಶ್ವರನಿಗೆ ಅಭಿಷೇಕ ಮಾಡಿ ಬನ್ನಿ. ಬನ್ನಿ, ಎಲ್ಲ ಬನ್ನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೆಶ್ಚ ರಾಹವೇ ಕೇತವೇ ನಮಃ. ಪರಮೇಶ್ವರ, ಈ ರೀತಿನಾದರೂ ನಮ್ಮ ವಂಶದ ದೋಷನ ನಿವಾರಣೆ ಮಾಡಿದ್ರೆ ಅಷ್ಟೇ ಸಾಕು ಸ್ವಾಮಿ. ಏನಜ್ಜಿ? ನಮ್ಮ ವಂಶಕ್ಕೆ ಒಳ್ಳೆ ದಿನ ಬರ್ತಾ ಇದೆ ಅನ್ನಿಸ್ತಿದೆ.
ಮಾವ ಕೂಡ ಹೀಗೆ ಬೆಂಡಾಗ್ತಾರೆ ಅಂತ ನಾನು ಊಹಿಸಿರ್ಲಿಲ್ಲ ಅಮ್ಮ. ನಿನ್ನ ಅಮ್ಮನ ಆಗಿರೋ ಹೆಂಡತಿ ಸಿಕ್ಕಿದ್ರೆ ಯಾವ ಗಂಡಿಗಾದ್ರೂ ಈ ಸ್ಥಿತಿ ತಪ್ಪೋದಿಲ್ಲಮ್ಮ. ಜಾಸ್ತಿ ಮಾತಾಡಿದ್ರೆ ಅವರಲ್ಲಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ನಿಮಗ್ ಶೂಲದಂಡನ ಮಾಡಿಸ್ತೀನಿ. ಶೂಲದಂಡನ ಅಂದ್ರೆ? ದೊಡ್ಡ ದೀಪ ಇರುತ್ತಲ್ಲ, ಅದ್ರ ಮೇಲೆ ಕೂತ್ಕೊಳ್ಳೋದು. ಅಂತ ಶಿಕ್ಷೆ ನನ್ಗೆ ಆಗ್ಬೇಕು? ಏನಕ್ಕ, ಇವನಿಗೆ ನಿಜವಾಗ್ಲೂ ಪುಣ್ಯನೇ ಸಿಗೋದಾ? ಪೂಜೆ ಏನೇನು ಮುಗಿಯೋದ್ರಲ್ಲಿದೆ. ಏನ್ ಪ್ಲಾನ್ ಮಾಡಿದ್ಯಾ? ಪ್ರದಕ್ಷಿಣೆ ಪೂರ್ತಿ ಆದ್ರೆ ಪೂಜೆ ಪೂರ್ತಿ ಆದಾಗಲ್ವೋ ಏನ್ ನಡೆಯುತ್ತೆ ಅನ್ನೋದನ್ನ ಜಸ್ಟ್ ವಾಚ್. ಬ್ರಹ್ಮಾರ್ಪಣಮಸ್ತು. ಇಲ್ಲಿ ನೋಡಪ್ಪ, ಇಲ್ಲಿವರೆಗೆ ಎಡಭಾಗದ ಪ್ರದಕ್ಷಿಣೆ ಆಯ್ತು, ಈಗ ಬಲಭಾಗದ ಪ್ರದಕ್ಷಿಣೆ ಮಾಡಬೇಕು. ಅಯ್ಯಯ್ಯೋ, ಎಂತ ಅಪಚಾರ ಆಯಿತು! ಶಿವನಿಗೆ ಅಭಿಷೇಕ ಮಾಡಿರೋ ಪಂಚಾಮೃತನ ನೆಲದ ಪಾಲು ಮಾಡ್ಬಿಟ್ಟಿಯಲ್ಲಪ್ಪ. ಇದು ಮಹಾ ಅಪಚಾರ, ಘೋರ ಪಾಪ. ಯಾಕೀಗಾಯ್ತು ಪುರೋಹಿತ್ರೆ? ಬಹುಶಃ ಇವರಿಗೆ ಈಶ್ವರನ ಅನುಗ್ರಹ ಇಲ್ಲಮ್ಮ. ಇವ್ರಿಗಿರೋ ದೋಷ ಪರಿಹಾರಕ್ಕೆ ಕಾಲ ಇನ್ನೂ ಬಂದಿಲ್ವೇನೋ. ಹಾಗಂದ್ರೇನು ಪುರೋಹಿತ್ರೆ, ಈ ಮದುವೆ ನಡೆಯಲ್ವಾ? ಇಷ್ಟು ಪೂಜೆ ಮಾಡಿದ್ರೂ ಫಲ ಸಿಗಲ್ಲ ಅಂತನಾ? ಹೌದು ಬಿಡಿ, ಇಷ್ಟ ಇಲ್ಲದೆ ಮಾಡಿದ್ರೆ ಏನು ಪ್ರಯೋಜನ ಇದೆ? ಸರಿಯಾಗಿ ಹೇಳಿದ್ರಿ. ನಾನು ಬೆಳಗ್ಗೆಯಿಂದ ಗಮನಿಸ್ತಾನೇ ಇದ್ದೀನಿ. ಇವರಿಗೆ ಏನೂ ಇಷ್ಟ ಇಲ್ಲ. ಪೂಜೆ ಬೇಡ ಅಂದ್ರು, ರೇಷ್ಮೆ ವಸ್ತ್ರ ಹಾಕಲ್ಲ ಅಂದ್ರು. ಆಗ್ಲೇ ನನಗೆ ಅನುಮಾನ ಬಂದಿತ್ತು. ನೀವು ಸುಮ್ನಿರಿ ಪುರೋಹಿತ್ರೆ. ನೀವ್ ಹೇಳಿ ಸ್ವಾಮಿ, ಏನ್ ಮಾಡ್ಬೇಕೀಗ? ಪೂಜೆ ಮಾಡೋದಷ್ಟೇ ನನ್ನ ಕೆಲಸನಮ್ಮ. ಅದು ನೆರವೇರ್ಲಿಲ್ಲ, ಉಳಿದಿದ್ದನ್ನು ನಮ್ಮ ಪುರೋಹಿತರ ಹತ್ರ ಕೇಳಿ. ನನಗೆ ಸ್ವಲ್ಪ ಸಮಯ ಬೇಕು, ಯೋಚನೆ ಮಾಡಿ ಹೇಳ್ತೀನಿ. ಸರಿ. ಸರಿ ಗಂಗಾ, ಮೇಡಮ್ ಹತ್ರ ಇಬ್ರು ಹೋಗಿ ದುಡ್ಡು ಕೇಳೋಣ ಬಾ. ನಂಗೆ ಧೈರ್ಯ ಬರ್ತಿಲ್ಲ ಚಿಕ್ಕಪ್ಪ. ಮೇಡಮ್ನ ನೋಡೋದಕ್ಕೆ ನಂಗೆ ಭಯ ಆಗುತ್ತೆ. ನೀನೇ ಹೋಗಿ ಕೇಳು. ನಮ್ಮೂರಲ್ಲಿ ದೊಡ್ಡ ರೌಡಿಯಾಗಿ ಆಡ್ತೀಯಾ? ಮೇಡಮ್ ಹತ್ರ ಭಯ ಯಾಕೆ ನಿನಗೆ? ಏನೋ ಚಿಕ್ಕಪ್ಪ, ಅವ್ರು ಕಂಡ್ರೆ ಮೈ ನಡುಗುತ್ತೆ. ನೀನೇ ಹೋಗು ಚಿಕ್ಕಪ್ಪ. ಸರಿ ಸರಿ, ನಾನು ಹೋಗಿ ಕೇಳ್ತೀನಿ, ನೀನು ಇಲ್ಲೇ ಇರು. ಆ ರೌಡಿಗಳು ಮತ್ತೆ ಇಲ್ಲಿ ಬರ್ತಾರೇನೋ, ಅವ್ರ ಕಣ್ಣಿಗೆ ಬೀಳ್ದೆ ಸ್ವಲ್ಪ ಹುಷಾರಾಗಿರು. ಸರಿ ಸರಿನಾ? ಸರಿ, ನೀನು ಹೋಗು. ಮಾರ್ನಿಂಗಿಂದ ಜೈಗೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ನ ಚೆನ್ನಾಗಿ ಕೊಡ್ತಾ ಇದೆಯಾ ಅಕ್ಕ? ಅವನು ಕೆಟ್ಟ ಜಾತಕದವನು ಅಂತ ಅವನ ಮೇಲೆ ಅವನಿಗೆ ಅನುಮಾನ ಬರೋ ಹಾಗೆ ಸರಿಯಾಗಿ ಮಾಡ್ತಿದ್ಯಾ ಅಕ್ಕ? ಇನ್ನೂ ಏನೂ ಆಗಿಲ್ಲ ಅಭಿ, ನಿಜವಾದ ಕತೆ ಮುಂದಿದೆ. ಸ್ವಲ್ಪ ಹೊತ್ತಲ್ಲಿ ಅವನ ಜಾತಕ ಪೂರ್ತಿ ಹೊರಗಡೆ ಹಾಕ್ತೀನಿ. ನಿತ್ಯ ಅವನಿಗೆ ಚೀ ಅನ್ನೋ ಹಾಗೆ ಮಾಡ್ತೀನಿ. ಪರಿಚಯ ವೇದಿಕೆನೇ ಈ ಸೀಕ್ವೆನ್ಸ್ಗೆ ಕ್ಲೈಮ್ಯಾಕ್ಸ್.
ದೇವ್ರೆ, ನಮಸ್ತೆ ಮೇಡಮ್. ನೀನ್ ಯಾಕೆ ಇಲ್ಲಿ ಬಂದೆ? ಸರ್ ಬರಕ್ಕೆ ಹೇಳಿದ್ರು. ಯಾಕೆ ಅಭಿ? ನಾನು ಯಾವಾಗ ಹೇಳ್ದೆ? ಫೋನಲ್ಲಿ ಹೇಳಿದ್ರಲ್ಲ ಸರ್. ಏಯ್, ನಾನೇನೋ ತಮಾಷೆಗೆ ಹೇಳಿದ್ರೆ ನಿಜವಾಗ್ಲೂ ಬಂದ್ಬಿಟ್ಯಾ? ತಮಾಷೆನಾ ಸರ್? ಸರಿ, ಯಾಕೆ ಬಂದಿದ್ಯಾ ಅಂತ ಹೇಳು. ನಿಮ್ಮ ಮನೇಲಿ ಕೆಲಸ ಮಾಡೋ ಗಂಗಾ ಅಮ್ಮಂಗೆ ಮೈ ಹುಷಾರಿಲ್ಲ ಮೇಡಮ್. ಹಾರ್ಟ್ ಪ್ರಾಬ್ಲಮ್ಮು. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ದುಡ್ಡು ಕೊಟ್ರೇನೆ ಆಪರೇಷನ್ ಮಾಡೋದಂತೆ. 10 ಲಕ್ಷ ಬೇಕು ಮೇಡಮ್. ನೀವು ಕೊಟ್ರೆ. ಏನು 10 ಲಕ್ಷ ಬೇಕಾ? ಎಷ್ಟು ಧೈರ್ಯನೋ ನಿನಗೆ? ಕೆಲ್ಸಕ್ಕೆ ಸರ್ 5 ದಿನಾನೂ ಆಗಿಲ್ಲ, ಇನ್ನು 25 ದಿನ ಕೆಲಸ ಮಾಡಿದ್ರೆ ಸಂಬಳ ಬರೋದು. ಅವಾಗ ಕೂಡ ನಿಮ್ಮಿಬ್ರನ್ನ ಸೇರಿಸ್ಕೊಡೋದೇ 10,000. ಅಂಥದ್ರಲ್ಲಿ 2-3 ಅಲ್ಲ, ಒಂದೇ ಸಲ 10 ಲಕ್ಷ ಕೇಳ್ತೀಯಾ? 10,000ದಲ್ಲೇ ಮುಗಿಯೋ ಆಗಿದ್ರೆ ನಾವು ಇಷ್ಟು ದೂರ ಯಾಕೆ ಬರ್ತಿದ್ವಿ ಸರ್? ದೊಡ್ಡ ಅಮೌಂಟ್ ಅಂತಾನೆ ನೀವೇ ದಿಕ್ಕು ಅನ್ಕೊಂಡು ನಿಮ್ಮ ಹತ್ರ ಬಂದಿದ್ದು. ಏಯ್, ನಾವು ನಿಮಗೆ ದೊಡ್ಡ ದಿಕ್ಕು ಹೇಗೆ? ನಾನೇನಾದ್ರೂ ದಿಕ್ಕಿಲ್ದೇ ಇರೋರನ್ನ ನೋಡ್ಕೊಳ್ಳೋ ಟ್ರಸ್ಟ್ ನಡೆಸ್ತಿದ್ದೀನಿ ಅನ್ಕೊಂಡಿದ್ಯಾ? ಹೋಗು. ಹಾಗೆ ಹೇಳ್ಬೇಡಿ ಮೇಡಮ್, ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ನೀವಿಲ್ಲ ಅಂದ್ರೆ ನಮಗೆ ಬೇರೆ ದಾರಿನೇ ಇಲ್ಲ. ಅಲ್ಲಿ ಗಂಗಾ ಅಮ್ಮ ಸಾವು ಬದುಕಿನ ಮಧ್ಯೆ ಇದ್ದಾಳೆ ಮೇಡಮ್. ನಾವೇ ಇಲ್ಲಿ ಟೆನ್ಷನ್ ಅಲ್ಲಿ ಇದೀವಿ. ಕಾಟ ಕೊಡದೆ ಹೋಗು ಪ್ಲೀಸ್ ಮೇಡಮ್. ಗಂಗಾ ಕೂಡ ಬಂದಿದ್ದಾಳೆ ಮೇಡಮ್, ಇಲ್ಲೇ ಇದ್ದಾಳೆ ಮೇಡಮ್. ಕರೀಲ ಮೇಡಮ್. ಏಯ್, ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ ನಿನ್ಗೆ? ನಿನ್ಗೆ ಹೋಗು ಅಂತಿದ್ರೆ ಮತ್ತೆ ಅವಳನ್ನ ಕರಿತೀನಿ ಅಂತೀಯಲ್ಲ. ಎಲ್ ಬೇಕು ಅಲ್ಲಿಗೆ ಬಂದು ದುಡ್ಡು ಬೇಕು ಅಂತಂದ್ರೆ ಎಲ್ಲಿಂದ ಬರತ್ತೆ? ದಯವಿಟ್ಟು ದುಡ್ಡಿಲ್ಲ ಅಂತ ಹೇಳ್ಬೇಡಿ ಮೇಡಮ್. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ ಮೇಡಮ್. ಗಂಗಾ ಅಮ್ಮನ್ನ ಬದುಕಿಸಿ ಜೀವನ ಪೂರ್ತಿ ಕೆಲಸದವನಾಗಿ ನಿಮ್ ಮನೇಲಿ ಇರ್ತೀನಿ. ನಿಮ್ ಕಾಲಿಗೆ ಬೀಳ್ತೀನಿ, ಕಾಪಾಡಿ ಮೇಡಮ್. ಅಭಿ, ಏನಿದ್ ನೋಡು. ಮೇಡಮ್, ಮತ್ತೆ ಕಾಣಿಸ್ತೆ ಅಂದ್ರೆ ಇರೋ ಕೆಲ್ಸಾನು ಹೋಗುತ್ತೆ. ನಮ್ಮ ಅಕ್ಕಂಗೆ ಬಂದಿರೋ ಕೋಪಕ್ಕೆ ನಿನ್ನ ಕೊಂದೇ ಹಾಕ್ತಾಳೆ. ದೇವ್ರೆ, ಮೇಡಮ್ ದುಡ್ಡು ಕೊಡ್ತಾರೆ ಅಂತ, ಅವಳ ಅಮ್ಮನ್ನ ಕಾಪಾಡ್ಕೋ ಅಂತ ಗಂಗನಿಗೆ ಆಸೆ ಹುಟ್ಟಿಸ್ದೆ. ಈಗ ಅವಳಿಗೆ ನಾನು ಯಾವ ರೀತಿ ಸಮಾಧಾನ ಮಾಡಲಿ? ಏನಾದ್ರೂ ಒಂದು ದಾರಿ ತೋರಿಸು ತಂದೆ. ಗಂಗಾ 2 ಕಡೆ ಕಾಣ್ತಿದ್ದಾಳಲ್ಲ.